ವಚನಾನಂದ ಶ್ರೀಗಳ ಪಾಲಿಗೆ ಇವತ್ತು ಬಿಗ್ ಡೇ. ರೆಗ್ಯುಲರ್ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಇವತ್ತು ಕೋರ್ಟ್ ತಿಳಿಸುತ್ತೆ. ಅದರ ಮೇಲೆ ಬಂಧನದ ಭವಿಷ್ಯ ಕೂಡ ನಿಂತಿರುವಂತಹದ್ದು. ಹೌದು, ಮಧ್ಯಾಹ್ನ ವಚನಾನಂದ ಶ್ರೀಗಳ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಜಿಲ್ಲಾ ವಿಶೇಷ ಪೋಕ್ಸೋ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಇರುವಂತಹದ್ದು. ವಚನಾನಂದ ಸ್ವಾಮೀಜಿಗೆ ಜೈಲ ಬೇಲ ನಿರ್ಧಾರವಾಗುತ್ತೆ. ನಿರೀಕ್ಷಣಾ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಸಂತ್ರಸ್ತನ ತಾಯಿ. ಅವರ ನಿರೀಕ್ಷಣಾ ಜಾಮೀನು ಆಂಟಿಸಿಪೇಟರಿ ಬೇಲ್ ಏನಿತ್ತು ಅದು ಕ್ಯಾನ್ಸಲ್ ಮಾಡಿತ್ತು ಕೋರ್ಟು. 3 ವಾರಗಳ ಗಡುವನ್ನು ಕೊಟ್ಟಿತ್ತು. ರೆಗ್ಯುಲರ್ ಬೇಲ್ ಕೊಟ್ಟರೆ ಪಡ್ಕೊಳ್ಳಿ ಅಂಥೇಳಿ. ಈಗ ಅವರು ಅರ್ಜಿಯನ್ನು ಹಾಕ್ಕೊಂಡಿದ್ರು. ವಾದ ಪ್ರತಿವಾದವನ್ನು ಆಲಿಸಲಾಗಿದೆ. ಇವತ್ತು ಮಧ್ಯಾಹ್ನ ತೀರ್ಪು ಪ್ರಕಟವಾಗುತ್ತೆ. ಒಂದು ವೇಳೆ ರೆಗ್ಯುಲರ್ ಬೇಲು ಇವತ್ತು ಶ್ರೀಗಳಿಗೆ ಸಿಗಲಿಲ್ಲ ಅಂದರೆ ಬಹುತೇಕ ಬಂಧನವಾಗುವಂತಹ ಸಾಧ್ಯತೆಯೇ ಹೆಚ್ಚು ಅನ್ನುವಂತಹ ಮಾತುಗಳು. ಡೀಟೇಲ್ಸನ್ನು ಕೊಡೋದಕ್ಕೆ ಪುನೀತ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುನೀತ್, ಇವತ್ತು ಎಷ್ಟು ಗಂಟೆಗೆ ತೀರ್ಪು ಪ್ರಕಟವಾಗುತ್ತೆ? ಈ ಹಿಂದೆ ವಾದ ಪ್ರತಿವಾದ ಯಾವ ರೀತಿ ಆಗಿತ್ತು, ಡೀಟೇಲ್ಸ್ ಕೊಡಬಹುದಾ ಅಂತ? ಪ್ರೇಮ್, ಹರಿಹರದ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಯವರ ಮೇಲೆ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ನಿರೀಕ್ಷಣಾ ಜಾಮೀನು ಕೂಡ ಪಡ್ಕೊಂಡಿದ್ರು. ಆದರೆ ಹೈಕೋರ್ಟ್ ಅದರಲ್ಲೂ ಸಂತ್ರಸ್ತ ಬಾಲಕನ ತಾಯಿ ಕೂಡ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಹಾಕಿತ್ತು, ಜಾಮೀನನ್ನು ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. ಹಿನ್ನೆಲೆಯಲ್ಲಿ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠವು 3 ವಾರಗಳ ಕಾಲ ಅವರಿಗೆ ಗಡುವನ್ನು ಕೂಡ ಕೊಟ್ಟಿತ್ತು. ನಿರೀಕ್ಷಣಾ ಜಾಮೀನನ್ನು ರದ್ದು ಮಾಡಿ 3 ವಾರಗಳ ಕಾಲ ಅವರು ರೆಗ್ಯುಲರ್ ಬೇಲ್ನ ಪಡ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಇದು ಹಿನ್ನೆಲೆಯಲ್ಲಿ ದಾವಣಗೆರೆಯ ಜಿಲ್ಲಾ ಪೋಕ್ಸೋ ನ್ಯಾಯಾಲಯಕ್ಕೂ ಕೂಡ ಅವರು ಅಂದರೆ ವಚನಾನಂದ ಸ್ವಾಮೀಜಿಯವರು ಕೂಡ ಒಂದು ಅರ್ಜಿಯನ್ನು ರೆಗ್ಯುಲರ್ ಬೇಲ್ ಅರ್ಜಿಯನ್ನು ಕೂಡ ಹಾಕಿದ್ರು. ಇವತ್ತು ಆದೇಶ ಇರುವಂಥದ್ದು. ಯಾಕಂದರೆ ಹಿಂದೆ ಕೂಡ ಅಂದರೆ 6ನೇ ತಾರೀಕು ಇರ್ಬೋದು, ವಾದ ವಿವಾದ ಕೂಡ ಅಂದರೆ ಸಂತ್ರಸ್ತರ ಪರವಾಗಿರ್ಬೋದು ಮತ್ತು ಸ್ವಾಮೀಜಿಯವರ ಪರವಾಗಿರುವಂತಹ ವಕೀಲರು ಕೂಡ ವಾದ ವಿವಾದವನ್ನು ಆಲಿಸಿದಂತಹ ನ್ಯಾಯಾಧೀಶರು ಇವತ್ತು ಆದೇಶ ಕೊಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಏನಾದರೂ ಬೇಲ್ ರಿಜೆಕ್ಟ್ ಆಯಿತು ಅಂತ ಅಂದರೆ, ಅರ್ಜಿ ರಿಜೆಕ್ಟ್ ಆಯಿತು ಅಂತ ಅಂದರೆ ಇವತ್ತು ವಚನಾನಂದ ಸ್ವಾಮೀಜಿಯವ್ರನ್ನ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಆದರೆ ಸ್ವಾಮೀಜಿಯವರ ಪರವಾಗಿದ್ದಂತಹ ವಕೀಲರು ಕೂಡ ಸ್ವಾಮೀಜಿಯವ್ರ ಮೇಲೆ ಈ ರೀತಿಯಾಗಿ ಷಡ್ಯಂತ್ರವನ್ನು ಕೂಡ ಮಾಡಿದ್ರು. ಮತ್ತು ಟ್ರಸ್ಟಿಗಳು ಸುದ್ದಿಗೋಷ್ಠಿಯನ್ನು ಮಾಡಿ ಅವ್ರ ಮೇಲೆ ಪೋಕ್ಸೋ ಕೇಸನ್ನು ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಅದಾದ ನಂತರ 15 ದಿನಗಳಲ್ಲಿ ಸ್ವಾಮೀಜಿಯವ್ರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗುತ್ತೆ. ಹಿನ್ನೆಲೆಯಲ್ಲಿ ಅದರಲ್ಲೂ ಸ್ವಾಮೀಜಿಯವರು ಪಂಚಮಸಾಲಿ ಪೀಠದ ಲೆಕ್ಕವನ್ನು ಕೇಳಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರ ವಿರುದ್ಧವಾಗಿ ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಇದರಿಂದಾಗಿ ಅವರಿಗೆ ಜಾಮೀನು ಕೊಡಬೇಕನ್ನೋ ನಿಟ್ಟಿನಲ್ಲಿ ಸ್ವಾಮೀಜಿ ಪರವಾದಂತಹ ವಕೀಲರು ಕೂಡ ವಾದವನ್ನು ಕೂಡ ಮಾಡಿದ್ರೆ, ಇನ್ನೊಂದು ಕಡೆ ಸಂತ್ರಸ್ತರ ಪರವಾಗಿದ್ದಂತಹ ವಕೀಲರು ಕೂಡ ಒಂದು ವಾದವನ್ನು ಕೂಡ ಮಾಡ್ತಾರೆ. ಸ್ವಾಮೀಜಿಯವರು ಪ್ರಭಾವಿಗಳಾಗಿದ್ರು, ಇದರಿಂದಾಗಿ ಅವರು ಸಾಕ್ಷಿಗಳನ್ನು ನಾಶ ಮಾಡುವಂಥದ್ದು ಮತ್ತು ದೂರದಾರ ಮತ್ತು ಸಂತ್ರಸ್ತನ ಎದುರಿಸುವಂಥದ್ದು ಮತ್ತು ಆಮಿಷಕ್ಕೆ ಒಳಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇದರಿಂದಾಗಿ ಜಾಮೀನನ್ನು ಕೊಡಬಾರ್ದು, ಅವ್ರನ್ನ ಜೈಲಿಗೆ ಕಳಿಸ್ಬೇಕನ್ನೋ ನಿಟ್ಟಿನಲ್ಲಿ ಒಂದು ವಾದವನ್ನು ಕೂಡ ಮಾಡಿದ್ರು. ಇದರಿಂದಾಗಿ ಇವತ್ತು ಆದೇಶವನ್ನು ಕಾಯ್ದಿರಿಸಿದಂತಹ ಜಿಲ್ಲಾ ಪೋಕ್ಸೋ ನ್ಯಾಯಾಲಯ ಇವತ್ತು ಆದೇಶ ಕೊಡುವಂಥ ಸಾಧ್ಯತೆ ಕೂಡ ಇದೆ. 3 ಗಂಟೆ ನಂತರ ಆದೇಶ ಕೊಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಏನಾದರೂ ಬೇಲ್ ರಿಜೆಕ್ಟ್ ಆಯಿತು ಅಂತಂದರೆ ಅದರಲ್ಲೂ 21 ದಿನಗಳ ಕಾಲ ಹೈಕೋರ್ಟ್ ಒಂದು ಕಾಲಾವಕಾಶ ಕೊಟ್ಟಿತ್ತು ರೆಗ್ಯುಲರ್ ಬೇಲ್ ಪಡೆಯೋದಕ್ಕೆ. ಇವತ್ತು 20 ದಿನ ಆಗುತ್ತೆ. ನಾಳೆ ಒಂದಿನ ಟೈಮ್ ಇರುತ್ತೆ. ನಾಳೆ ಹೈಕೋರ್ಟ್ಗೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.